ಓಡಾಡೋರಿಗೆ ಇದೊಂತರಹದ ಸಿಹಿ ಸುದ್ದಿ. ಕೆಎಸ್ಆರ್ಟಿಸಿ ಆಯಿತು, ಈಗ ಬಿಎಂಟಿಸಿಯ ಸರದಿ. ಬಿಎಂಟಿಸಿಯಿಂದಲೂ ಕೂಡ ನಾನ್ ಸ್ಟಾಪ್ ಬಸ್ಸುಗಳ ಓಡಾಟ ಶುರುವಾಗಿದೆ. ಬೆಂಗಳೂರು ನಗರದ ಒಳಗೆ ಎಕ್ಸ್ಪ್ರೆಸ್ ಬಸ್ಸುಗಳ ಓಡಾಟ ಶುರು. ಇವತ್ತಿನಿಂದಲೇ ಬಿಎಂಟಿಸಿಯಿಂದ ಎಕ್ಸ್ಪ್ರೆಸ್ ಬಸ್ ಸೇವೆ ಶುರುವಾಗಿದೆ. ಮೆಜೆಸ್ಟಿಕ್ ಅತ್ತಿಬೆಲೆ ಬಸ್ ರೂಟ್ ಸಂಖ್ಯೆ KBS 3A, ಬನಶಂಕರಿ ಅತ್ತಿಬೆಲೆ ಬಸ್ ರೂಟ್ ಸಂಖ್ಯೆ 600F. ಸಾಧಾರಣ ಬಿಎಂಟಿಸಿ ಬಸ್ಸಲ್ಲಿ ಕೂತ್ಕೊಂಡ್ರೆ ಮನೆಗೆ ತಲುಪೋದು 1.25 ಗಂಟೆ ಆಗುತ್ತೆ. ಎಮ್ಮೆ ನಡೆದಂಗೆ ಹೋಗುತ್ತೆ ನಮ್ಮ ಬಿಎಂಟಿಸಿ ಬಸ್ಸು. ನಿಧಾನವಾಗಿ ಕಂಡು ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳುತ್ತೆ, ಕಂಡು ಕಟ್ಟಡಗಳಲ್ಲಿ ಸ್ಟಾಪ್ ಕೊಡುತ್ತೆ. ಕಿವಿಗೆ ಹಾಕೊಂಡಿರೋ ಬ್ಲೂಟೂತ್ ಇಂದು ಚಾರ್ಜು ಕೂಡ ಖಾಲಿ ಆಗೋಗಿರುತ್ತೆ ಮನೆ ರೀಚ್ ಆಗುವಾಗ. ಅಂದ್ರೆ ಅರ್ಥಾತ್ ಅಷ್ಟು ಸುದೀರ್ಘವಾಗಿ ಪ್ರಯಾಣ. ಹಾಗಾಗಿ ಅಂತಹ ಪ್ರಯಾಣಿಕರಿಗೆ ಇನ್ನು ಬೆಂಗಳೂರು ಭಾಗದಲ್ಲಿ ಆಸ್ಪಾಸ್ನಲ್ಲಿ ಬಸ್ಸು ಪ್ರಯಾಣಿಸುವಂತಹ ಪ್ರಯಾಣಿಕರಿಗೆ ಒಂದು ತರಹದ ಶುಭ ಸುದ್ದಿ ಇದು. ಮೆಜೆಸ್ಟಿಕ್ ನೆಲಮಂಗಲ ಬಸ್ ರೂಟ್ ಸಂಖ್ಯೆ 258C, ಎಕ್ಸ್ಪ್ರೆಸ್ ಮಾರ್ಗದಲ್ಲಿ 48 ಬಸ್ಗಳನ್ನು ಓಡಿಸಲಿರುವ ಬಿಎಂಟಿಸಿ. ಇದು ಆರಂಭಿಕ ಹಂತದಲ್ಲಿ 48 ಬಸ್ಸು. 48 ಬಿಎಂಟಿಸಿ ಬಸ್ಗಳಿಂದ ದಿನಕ್ಕೆ 348 ಎಕ್ಸ್ಪ್ರೆಸ್ ಟ್ರಿಪ್ಗಳಾಗ್ತವೆ. ಕೆಎಸ್ಆರ್ಟಿಸಿಯ ಪಾಯಿಂಟ್ ಟು ಪಾಯಿಂಟ್ ಬಸ್ಗಳ ರೀತಿಯಲ್ಲೇ ಓಡಾಟಗಳು ಇರ್ತದೆ. ಬೆಂಗಳೂರಿನಲ್ಲಿ ಓಡಾಡುವಂತಹ ಕಾರ್ಮಿಕರು, ಬೆಂಗಳೂರು ವಾಸಿಗಳು, ಬೆಂಗಳೂರು ನಿವಾಸಿಗಳು, ವಲಸಿಗರು ಎಲ್ಲರಿಗೂ ಕೂಡ ಇದು ಸೌಲಭ್ಯಕರವಾದಂಥ ವಿಚಾರ. ಕೆಎಸ್ಆರ್ಟಿಸಿ ಆಯಿತು, ಈಗ ಈ ಹಿಂದೆ ಕೆಎಸ್ಆರ್ಟಿಸಿಯು ಕೂಡ ಅದ್ಯಾವುದು ವೇಗ ಅನ್ನೋ ಹೆಸರಿನಲ್ಲಿ ಬಿಟ್ಟಿತ್ತು. ಸೊ ಈಗ ಬಿಎಂಟಿಸಿಯಲ್ಲಿ ಆ ತರಹದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿರಲಿಲ್ಲ ನಿಗಮಗಳು. ಇವತ್ತಿನಿಂದ ಬಿಎಂಟಿಸಿಯಲ್ಲೂ ಕೂಡ ಈ ಎಕ್ಸ್ಪ್ರೆಸ್ ಸೇವೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲ ಆಗೋದ್ರಲ್ಲಿ ಸಂದೇಹ ಬೇಡ. ಕಾರಣ ಬೆಂಗಳೂರು ಅನ್ನುವಂತಹ ನಗರದಲ್ಲಿ ಈಗಾಗಲೇ ಕೋಟ್ಯಾಂತರ ಜನ ಕಾರ್ಮಿಕರಿದ್ದಾರೆ. ಬೆಂಗಳೂರನ್ನು ನಂಬಿಕೊಂಡು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂತಹ ಕಾರ್ಮಿಕರು ಇರ್ತಾರೆ. ಅವರುಗಳಿಗೆ ಇನ್ಸ್ಟಂಟ್ ಆಗಿ ತಕ್ಷಣಕ್ಕೆ ಮನೆಗೆ ರೀಚ್ ಆಗಬೇಕಾದಂಥ ಹಂಬಲ ಇರ್ತವೆ, ಧಾವಂತದಲ್ಲಿ ಹೋಗಿರ್ತಾರೆ. ಆದರೆ ಈ ಬಸ್ಸುಗಳ ವಿಪರೀತ ಸ್ಟಾಪ್ಗಳಿಂದಾಗಿ ಬಹಳಷ್ಟು ಬೇಗ ಮನೆಗೆ ರೀಚ್ ಆಗೋಕ್ಕಾಗೋದಿಲ್ಲ. ಸೊ ಅಂತಹ ಸಂದರ್ಭಗಳಲ್ಲಿ ಎಕ್ಸ್ಪ್ರೆಸ್ಗಳನ್ನು ಅವಲಂಬಿಸುವಂತಹದ್ದು ಸಹಜ. ಸೊ ಕೆಎಸ್ಆರ್ಟಿಸಿಯಲ್ಲಿ ಈ ತರಹದೊಂದು ಆಪ್ಷನ್ ಇತ್ತು, ಆದರೆ ಬಿಎಂಟಿಸಿಯಲ್ಲಿ ಇರಲಿಲ್ಲ. ಈಗ ಪ್ರಯಾಣಿಕರಿಗೆ ಒಂದು ತರಹದ ಸಿಹಿ ಸುದ್ದಿ ಇದು. ಬಿಎಂಟಿಸಿಯಲ್ಲೂ ಕೂಡ ಆ ತರಹದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.